ಎಲ್ಲಾ ಚಾಪ್ಟರ್ದು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಡಿ ಮ್ಯಾಮ್ ಅಂತ ಎಷ್ಟೊಂದು ಜನ ಹೇಳಿದ್ರಿ, ಅದಕ್ಕಾಗಿ ತಂದಿದ್ದೀನಿ ಈ ವಿಡಿಯೋನ. ಸೊ ಎಲ್ಲರೂ ಕರೆಕ್ಟ್ ಆಗಿ ಕೊನೆವರೆಗೂ ನೋಡಿ. ಅಂಡ್ ಈ ಕ್ವಶನ್ ಪೇಪರ್ಸ್ ಇದೆಲ್ಲಾ ಕ್ವೆಶನ್ಸ್ PDF ನಿಮಗೆ ಸಿಗುತ್ತೆ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ. ಸೊ ವಾಟ್ಸ್ಆಪ್ ಚಾನಲ್ಗೆ ಮಸ್ಟ್ ಅಂಡ್ ಶುಡ್ ನೀವು ಜಾಯಿನ್ ಆಗ್ಲೇಬೇಕು. ಸೊ ಲೆಟ್ ಅಸ್ ಗೋ ವಿತ್ ದ ಕ್ವೆಶನ್ಸ್ ಒನ್ ಬೈ ಒನ್. ನೋಡಿ, ಸರ್ಕಲ್ ಚಾಪ್ಟರ್ ಇಂದ ಬಂದಿರುವಂತಹ ಕ್ವೆಶನ್ ತುಂಬಾ ಸಿಂಪಲ್ ಆಗಿರುತ್ತೆ. ಆಂಗಲ್ ಫೈಂಡ್ ಔಟ್ ಮಾಡೋದು ಮತ್ತೆ ಲೆಂತ್ ಆಫ್ ದ ಟ್ಯಾಂಜೆಂಟ್ ಮೇಲೆ ಇರುವ ಕ್ವೆಶನ್. ಅಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನೋಡಿದಾಗ ತುಂಬಾ ಸಿಂಪಲ್ ಆಗಿ ಜನರಲ್ ಟರ್ಮ್ ಮೇಲೆ ಕ್ವೆಶನ್ ಬರುತ್ತೆ, ಅಂದ್ರೆ ಎನ್ನನೇ ಪದದ ಮೇಲೆ ಕ್ವೆಶನ್ ಇಲ್ಲಿ ಬರುತ್ತೆ. ಅದ್ರ ಜೊತೆ ನೀವು HCF ಮತ್ತೆ LCM ಲಸ ಮತ್ತೆ ಮಸ ಮೇಲೆ 2 ಮಾರ್ಕ್ಸಿನ ಕ್ವೆಶನ್ಸ್ ಇರ್ತವೆ. ಅಥವಾ ನಿಮ್ಗೆ ಈ ತರ ಆದ್ರೂ ಕೊಡ್ಬೋದು, ನೀವು ಅಪವರ್ತನ ವಿಧಾನ ಯೂಸ್ ಮಾಡಿ ಅಂತ, ಅಥವಾ ನಿಮ್ಗೆ ವರ್ಡ್ ಪ್ರಾಬ್ಲಮ್ ಕೂಡ ಒಂದು ಬರಬಹುದು. ಅಂದ್ರೆ ಎಷ್ಟು ಟೈಮ್ ಹಿಡಿಯುತ್ತೆ, ಎಷ್ಟು ಗರಿಷ್ಠ ಉದ್ದ ಎಷ್ಟು, ಈ ತರ ಪ್ರಶ್ನೆಗಳು ಬರುತ್ತೆ. ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ತುಂಬಾ ಸಿಂಪಲ್ ಆಗಿ ಫಾರ್ಮುಲಾ ಹಾಕ್ಬಿಟ್ಟು, ದೂರ ಸೂತ್ರನ ಫಾರ್ಮುಲಾ ಹಾಕ್ಬಿಟ್ಟು ಕಂಡಿಡಿಯುವಂತ ಪ್ರಶ್ನೆಗಳು 2 ಮಾರ್ಕ್ಸ್ ಬರಬಹುದು. ಕೋಆರ್ಡಿನೇಟ್ ಜಾಮೆಟ್ರಿಯಿಂದ ಅಂತೂ ನಿಮಗೆ ಫಾರ್ಮುಲಾ ಅಪ್ಲೈ ಮಾಡಿ ಡೈರೆಕ್ಟ್ ಆಗಿ ಸೆಕ್ಷನ್ ಫಾರ್ಮುಲಾ ಆಗಲಿ ಡಿಸ್ಟೆನ್ಸ್ ಫಾರ್ಮುಲಾ ಡೈರೆಕ್ಟ್ ಅಪ್ಲೈ ಮಾಡಿ ಅಂತ ಕೇಳುವಂತ ಪ್ರಶ್ನೆ. ಟ್ರಿಗ್ನೋಮೆಟ್ರಿಯಿಂದ ಬಂದ್ರೆ ತುಂಬಾ ಸಿಂಪಲ್ ಅಂತ ಅನ್ಬೇಕಂದ್ರೆ ಈ ತರ ಟ್ರಯಾಂಗಲ್ ಕೊಟ್ಬಿಟ್ಟು ರೇಷಿಯೋಸ್ ಕೇಳ್ತಾರೆ. ಇಲ್ಲ ಅಂದ್ರೆ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಕೊಡ್ತಾರೆ, ರೇಷಿಯೋ ಇಂದ ಮಾಡುವಂತ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಇರ್ತವೆ. ನೋಡಿ, ರೂಟ್ಸ್ ಮೂಲಗಳನ್ನ ಕಂಡುಹಿಡಿಯಿರಿ, ಅಪವರ್ತನ ವಿಧಾನ ಆದ್ರೂ ಮಾಡ್ರಿ, ಫಾರ್ಮುಲಾ ಆದ್ರೂ ಮಾಡಿ. 2 ಮಾರ್ಕ್ಸ್ ಇನ್ನೊಂದ್ ತರ ಏನಂದ್ರೆ ಡಿಸ್ಕ್ರಿಮಿನೇಟ್, ಶೋಧಕದ ಮೇಲೆ ಪ್ರಶ್ನೆ ಇರುತ್ತೆ. ಶೋಧಕ ಏನು ಅಂತ ಕೊಟ್ಟಿರ್ತಾರೆ, ಕೇನ ಬೆಲೆನ ಕಂಡುಹಿಡಿರಿ ಅಥವಾ ಶೋಧಕನೇ ಕಂಡುಹಿಡಿರಿ, ಮೂಲಗಳ ಸ್ವಭಾವ ನೇಚರ್ ಆಫ್ ರೂಟ್ಸ್ ಹೇಳಿ ಅಂತ ಕೂಡ ಹೇಳ್ತಾರೆ. ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೆಯೋದು, ಇವಾಗ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ಕೊಟ್ಟು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೀರಿ ಅಂತ ಕೂಡ ಕೇಳಬಹುದು. ಅದೇ ತರ ನೋಡಿ, ಸಮ್ ಆಫ್ 20 ಟರ್ಮ್ಸ್ ಅಂದ್ರೆ ಮೊದಲ 20 ಪದಗಳ ಮೊತ್ತ ಡೈರೆಕ್ಟ್ ಫಾರ್ಮುಲಾ ಹಾಕ್ಬಿಟ್ಟು ಕೇಳುವಂತ ಪ್ರಶ್ನೆ ಇರುತ್ತೆ. ಹೇಳಿದ್ನಲ್ಲ ನಿಮ್ಗೆ ವರ್ಡ್ ಪ್ರಾಬ್ಲಮ್ ಈ ತರ ಬರುತ್ತೆ ಅಂತ, ಗರಿಷ್ಠ ಉದ್ದ ಎಷ್ಟಾಗುತ್ತೆ ನೋಡಿದ್ರೆ ಈ ತರ ಪ್ರಶ್ನೆಗಳು 2 ಮಾರ್ಕ್ಸ್ ಇರ್ತವೆ. ಸೊ ಹಲವಾರು ಚಾಪ್ಟರ್ ಇಂದ ಸಿಂಪಲ್ ಆಗಿರೋ ಪ್ರಶ್ನೆಗಳಂತೂ 2 ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೋ. ಎಲ್ಲೋ ಒಂದ್ ಕಡೆ ಫಾರ್ ಎಕ್ಸಾಂಪಲ್ ನಿಮ್ಗೆ ನಿಮ್ಗೆ ಸರ್ಕಲ್ಸ್ ಚಾಪ್ಟರ್ ಇದೆ. ಸರ್ಕಲ್ಸ್ ಚಾಪ್ಟರ್ ಇದ್ದಾಗ ಸರ್ಕಲ್ ಚಾಪ್ಟರ್ ಅಲ್ಲಿ ನಿಮ್ಗೆ ಒಂದಿಷ್ಟು ಕ್ವೆಶನ್ಸ್ ಕೊಡ್ತಾರೆ. ಈ ತರ ನಾ ಆವಾಗ್ಲೇ ಒಂದ್ ನೋಡಿದ್ವಲ್ಲ, ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಇರುತ್ತೆ ಸರ್ಕಲ್ ಇಂದ. ಸೊ ಇವನ್ನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡಿರಿ, ಸಿಂಪಲ್ ಆಗಿರೋ ಕ್ವೆಶನ್ಸ್ ಅಂತಾನೆ ಕೊಟ್ಟಿದ್ದಾರೆ. ಆವಾಗ್ಲೇ ಹೇಳಿರೋ ತರ ಫಾರ್ಮುಲಾ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಳ್ಳೋ ತರ ಪ್ರಶ್ನೆ. ಇದು ಒಂದು ನೋಡಿ ನಿಮ್ಗೆ ನೋಡಿದ್ರೆ ಅನ್ಸುತ್ತೆ ಓಕೆ ಕಾಂಪ್ಲೆಕ್ಸ್ ಆಗ್ಬೋದು ಈ ಕ್ವೆಶನ್ ಅಂತ, ಬಟ್ ಇದನ್ನ ಸಿಂಪ್ಲಿಫೈಡ್ ಮಾಡಿ ಸಿಂಪಲ್ ಆಗಿ ಬರ್ಕೊಳ್ಳೋ ತರ ನಿಮ್ಗೆ ಫಾರ್ಮುಲಾ ನೋಡಿ ಇಲ್ಲಿ ಹೇಳ್ಕೊಡ್ತೀನಿ. SN = n/2 ಬ್ರಾಕೆಟ್ A + AN ಅಂತ ಬರ್ಕೊಂಡ್ರು ಪರವಾಗಿಲ್ಲ. ಏನ್ ಅಂದ್ರೆ ಏನು, ಎಲ್ ಅಂತ ಬರೀತೀರಿ, ಎಲ್ ಕೊನೆಯ ಪದ ಅಂತ ಬರ್ಕೋತಿರಲ್ಲ, ಆ ತರ ಬರ್ಕೊಂಡು ಸಾಲ್ವ್ ಮಾಡಿ. ತುಂಬಾ ಈಸಿ ಆಗಿದ್ದ ನೀವು ಸಾಲ್ವ್ ಮಾಡ್ತೀರಾ. ಇಲ್ಲಾಂದ್ರೆ ಆಬ್ವಿಯಸ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ಅಂಡ್ ಅದೇ ತರ ನೀವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಶ್ರೇಣಿಯಿಂದ ಸಿಂಪಲ್ ಕ್ವೆಶನ್ ಆ ತರ ಆದ್ರೂ ಬರ್ಬೋದು ಫಾರ್ಮುಲಾ ಇಂದ, ಅಥವಾ ಒಂದೊಂದ್ಸರಿ ಈ ತರ ಪ್ರಶ್ನೆಗಳಾದ್ರೂ ಬರ್ಬೋದು. ಡಿವಿಸಿಬಲ್ ಭಾಗಿಸಲಾಗುವ ಸಂಖ್ಯೆ ಎಷ್ಟಿವೆ ಅಂತ ಪ್ರಶ್ನೆಗಳು ಹಲವಾರು ಸಾರಿ ನೋಡಿದ್ವಿ ಕ್ವೆಶನ್ಸ್ ಅಲ್ಲಿ. ಆಬ್ವಿಯಸ್ಲಿ ಅಭಾಗಲಬ್ಧ ಸಂಖ್ಯೆ, ಇರ್ರಾಷನಲ್ ನಂಬರ್ ನ ಪ್ರೂವ್ ಮಾಡೋ ಕ್ವೆಶನ್ಸ್ ಅಂತೂ ಫಿಕ್ಸ್ ನಿಮಗ್ ಬಂದೇ ಬರುತ್ತೆ. ಸೊ ತುಂಬಾ ಸಿಂಪಲ್ ಬೇಸಿಕ್ ಇಂದ ಇಟ್ಕೊಂಡು ಸಾಲ್ವ್ ಮಾಡ್ತಾ ಹೋಗಿ. ಅದ್ರ ಮೇಲೆ ಹೇಳಿದ್ನಲ್ಲ ನಿಮ್ಗೆ ಸ್ವಲ್ಪ ಕಾಂಪ್ಲೆಕ್ಸಿಟಿ ಬಂದ್ರೂ ಕೂಡ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಶ್ರೇಣಿಯಲ್ಲಿ ಬರ್ಬೋದು, ಅಥವಾ ವೃತ್ತಗಳು ಸರ್ಕಲ್ಸ್ ಇಂದ ಬರ್ಬೋದು. ಬಟ್ ಇವೆಲ್ಲ ಅಪ್ಲಿಕೇಶನ್ ಕ್ವೆಶನ್ಸ್ ಇರ್ತವೆ. ಸೊ ಇವನ್ನ ಕರೆಕ್ಟ್ ಆಗಿ ಫೋಕಸ್ ಮಾಡಿ ಪ್ರಾಕ್ಟೀಸ್ ಮಾಡಿ. 2 ಮಾರ್ಕ್ಸ್ ಅಲ್ಲಿ ಯಾವ ತರ ಬರ್ತಾವಂತ ಗೊತ್ತಾಯ್ತಲ್ಲ, ಹೇಳಿದ್ನಲ್ಲ ನಿಮ್ಗೆ. ಇದ್ರದ್ದೆಲ್ಲ PDF ಬೇಕಲ್ವಾ, ಎಲಿಮಿನೇಷನ್ ಬರುತ್ತೆ ನೋಡಿ ಕ್ವೆಶನ್, ಇದ್ರದ್ದೆಲ್ಲ PDF ಬೇಕಲ್ವಾ ನಿಮ್ಗೆ. PDF ಎಲ್ಲಿ ಸಿಗುತ್ತೆ, ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಸಿಗುತ್ತೆ. ಅದಕ್ಕೆ ನೀವು ನಮ್ಮ ವಾಟ್ಸ್ಆಪ್ ಚಾನಲ್ ನ ಜಾಯ್ನ್ ಆಗ್ಬೇಕು. ಅಂಡ್ ಇವೆಲ್ಲ ಸೊಲ್ಯೂಷನ್ ಬೇಕಲ್ಲ ನಿಮ್ಗೆ, ಸೊಲ್ಯೂಷನ್ ಎಲ್ಲಿ ಸಿಗುತ್ತೆ, ನನ್ನ ಕ್ಲಾಸ್ಗೆ ರೆಗ್ಯುಲರ್ ಆಗಿ ಅಟೆಂಡ್ ಆಗಿ. ಈ ತರ ಎಲ್ಲಾ ಕ್ವೆಶನ್ಸ್ ನಾನು ಸಾಲ್ವ್ ಮಾಡ್ತೀನಿ. ಇನ್ನೇನು ಗ್ಯಾಪ್ ಡೇಸ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಕ್ಲಾಸ್ ನ ಜಾಯ್ನ್ ಆಗಿ ಇದ್ರದ್ದೆಲ್ಲ ಸೊಲ್ಯೂಷನ್ ಅಲ್ಲಿ ಮಾಡ್ಕೊಳ್ಳುವ. ಯಾವ ಕ್ಲಾಸ್ ಅನ್ನು ಮಿಸ್ ಮಾಡಕ್ ಹೋಗ್ಬೇಡಿ. ಇಷ್ಟ ಎಲ್ಲಾ ಪ್ರಶ್ನೆಗಳು ನಿಮಗ್ ತಂದಿದ್ದು 2 ಮಾರ್ಕ್ಸ್ ಕ್ವೆಶನ್ಸ್ ಅಂತ. ಪ್ರಾಕ್ಟೀಸ್ ಮಾಡಿ ಕರೆಕ್ಟ್ ಆಗಿ, ಎಲ್ಲೂ ಮಾರ್ಕ್ಸ್ ನ ಕಳ್ಕೊಬೇಡಿ. ಓಕೆ, ಸೊ ಇಷ್ಟ ಹೇಳ್ತಾ ಐ ವಿಲ್ ಬಿ ಎಂಡಿಂಗ್ ದಿಸ್ ಸೆಷನ್. ಗುಡ್ ಲಕ್, and I'll be seeing on WhatsApp and my live sessions as well.